ಈ ಖುಷಿ ಸಂತೋಷ ನೋಡಿ ಬಹಳಷ್ಟು ಎಮೋಷನ್, ಅಂದ್ರೆ ಏನ್ ಮಾತಾಡ್ಬೇಕಾದ್ರೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಕಂಪ್ಲಿಯ ಆರಾಧ್ಯ ದೇವರಾಗಿರುವಂತ ಸೋಮನಾಥ ಮತ್ತು ಪೇಟೆ ಬಸವೇಶ್ವರ ಪಾದಕ್ಕೆ ನಮಸ್ಕರಿಸುತ್ತಾ, ಹಿರಿಯರು ಅಣ್ಣನ ಸಮಾನರಾಗಿರುವಂತ ಜಮೀರ್ ಅಣ್ಣನವರು, ಅದೇ ರೀತಿ ಇನ್ನೊಬ್ಬ ಹಿರಿಯರು ಅಣ್ಣನ ಸಮಾನರಾಗಿರುವಂತ ನಾಗೇಂದ್ರ ಅಣ್ಣನವರು, ಅದೇ ರೀತಿ ಇನ್ನೊಬ್ಬ ಅಣ್ಣವರು ಅಣ್ಣನ ಸಮಾನರಾಗಿರುವಂತ ಭರತ್ ರೆಡ್ಡಿ ಅಣ್ಣನವರು, ಹಾಗೂ ಎಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ನನಗೆ ತಾಯಿಯನ್ನ 1.5 ವರ್ಷ 2 ವರ್ಷ ಇದ್ದಾಗ ನನ್ನ ತಾಯಿಯನ್ನು ಕಳ್ಕೊಂಡೆ. ಅದೇ ರೀತಿ ತಂದೆ ಅವರು ಎಮ್ಮೆದ ಆಗ್ಲೇಬೇಕಂತ ಅವ್ರ ಆಸೆ, ಏನೋ ಅವ್ರು ನೋಡಕ್ ಆಗ್ಲಿಲ್ಲ. 2015 ಕಳ್ಕೊಂಡೆ. ಬಹಳ ಚಿಕ್ಕವ್ರನ್ನ ಸಹ ತಾಯಿ ಪ್ರೀತಿ ಕಂಡಿಲ್ಲ, ತಂದೆ ಪ್ರೀತಿ ಕಂಡ್ರು ಕೂಡ ಅವ್ರು ಕೂಡ ರಾಜಕೀಯ ಜೀವನ ಅವ್ರು ಒತ್ತಡ. ಆದ್ರೆ ಈ ತಾಯಿ ತಂದೆ ಪ್ರೀತಿ ಕೊಟ್ಟಂತ ಕಂಪ್ಲಿ ತಾಲೂಕು ಮತ್ತು ಕುರುಗೋಡು ತಾಲೂಕು ಜನತೆ ಋಣ ನನ್ನ ಕೊನೆಯ ಉಸಿರಿನವರೆಗೂ ಕೂಡ ತೀರ್ಸಕ್ಕಾಗಲ್ಲ. ಇವತ್ತೇನು ಪ್ರತಿ ಹಳ್ಳಿಗಳಿಗೆ ಪ್ರತಿ ತಾಲೂಕಲ್ಲ ನಾನು ಹೋಗ್ತಲ್ಲ, ಸ್ವಂತ ನನ್ನ ತಾಯಿ ತಂದ ತರ ಇವತ್ತ ಪ್ರೀತಿಯಿಂದ ನನಗೆ ಗೌರವ ಕೊಟ್ಟು ಊಟ ಕೊಟ್ಟು ಒಬ್ಬ ಸಾಮಾನ್ಯ ವ್ಯಕ್ತಿ, ನಾನೇನು ಹುಟ್ಟುತ್ತ ಶ್ರೀಮಂತ ಅಲ್ಲ. ಒಂದ್ಸತೆ ಹೊಸಪೇಟೆಯಿಂದ 4 ಕಿಲೋಮೀಟರ್ ಆಂಗಲ್ ಮಗಾಣಿ ಅಂತ, ಕಬ್ಬು ಕಡಿಬೇಕು, ಕಬ್ಬು ಏರ್ಕಬೇಕು, ISR ಫ್ಯಾಕ್ಟ್ರಿ ಬಂದು ಅನ್ಲೋಡ್ ಮಾಡಿ ಹೋಗ್ಬೇಕು. ಒಬ್ಬ ಕಬ್ಬು ಕಡಂತ ವ್ಯಕ್ತಿನ ಕಂಪ್ಲಿ ವಿಧಾನಸಭಾ ಕ್ಷೇತ್ರ ಮತ್ತು ಕುರುಗೋಡು ವಿಧಾನಸಭಾ ಕ್ಷೇತ್ರ ನನ್ನ ತಂದೆ ತಾಯಿಗಳು, ನನ್ನ ಅಣ್ಣ ತಮ್ಮಂದಿರು 2 ಬಾರಿ ಶಾಸಕನಾಗಿ ತಾವೇನ್ ಮಾಡಿದಿರಿ. ನನ್ನ ಕೊನೆಯ ಉಸಿರಿರೋವರೆಗೆ ನಾನು ಯಾವತ್ತೂ ಮರೆಯಲ್ಲ. ಹಾಗಾಗಿ ನನ್ನ ಕುಟುಂಬಕ್ಕೆ ಹೇಳ್ತಿರ್ತ ನಾನು, ಈ ಋಣ ಅಂತೂ ತೀರ್ಸಕ್ಕಾಗಲ್ಲ. ಮುಂದೆ ಬರಂತ ದಿನಗಳಲ್ಲಿ ಜನರಲ್ ಆದ್ರೂ ಕೂಡ ನನ್ನ ಕೊನೆಯ ಉಸಿರಿರುವವರೆಗೆ ರಾಜಕೀಯದಾಗ ಇರ್ಲಿ ಬಿಡ್ಲಿ, ನಾನ್ ರಾಜಕಾರಣ ಮಾಡ್ಲಿ ಬಿಡ್ಲಿ, ಕೇವಲ ರಾಜಕೀಯ ಚಟ ನನಗಿಲ್ಲ. ನನ್ನ ಕೊನೆಯ ಉಸಿರಿರುವವರೆಗೆ ಕಂಪ್ಲಿ ಮತ್ತು ಕುರುಗೋಡು ಜನತೆ ಜೊತೆಗೆ ನನ್ನ ಕೊನೆಯ ಉಸಿರಿರುವವರೆಗೆ ನನಗೆ ಅಧಿಕಾರ ಮುಖ್ಯ ಇಲ್ಲ, ನನ್ನ ಜನ ಮುಖ್ಯ, ನನ್ನ ತಂದೆ ತಾಯಿಗಳು ಮುಖ್ಯ, ನನ್ನ ಅಣ್ಣ ತಮ್ಮಂದ್ರು ಮುಖ್ಯ. ನನ್ನ ಅಧಿಕಾರ ಮತ್ತೊಂದು ಇನ್ನೊಂದು ಕೂಡ ಯಾವ್ದು ನೋಡ್ದೇನಲ್ಲ. ನಾನು ಯಾವ್ದೇ ಗ್ರಾಮ ಪಂಚಾಯತಿ ಎಲೆಕ್ಷನ್ ಮಾಡ್ದೇನಲ್ಲ, ತಾಲೂಕ್ ಪಂಚಾಯತಿ ಮಾಡ್ದೇನಲ್ಲ, ಜಿಲ್ಲಾ ಪಂಚಾಯತಿ ಮಾಡ್ದೇನಲ್ಲ. ನನಗೆ ಬಹಳಷ್ಟು ಜನ ಕೇಳ್ತಾರೆ ಹೆಂಗ್ ಬಂದಿ ರಾಜಕೀಯಕ್ಕಂತಂದು. ಅದು ಹೆಂಗ್ ಬಂದ ಅಂತಂದ್ರೆ ನಮ್ ಕಂಪ್ನಿ ಮತ್ತು ಕುರುಗೋಡು ಜನತೆ ಕರ್ಕೊಂಡ್ ಬಂದು ಇಂಡಿಪೆಂಡೆಂಟ್ ಎಲೆಕ್ಷನ್ ಮಾಡಿಸಿ ನೆಕ್ಸ್ಟ್ ಕಾಂಗ್ರೆಸ್ ಟಿಕೆಟ್ ಕೊಟ್ಕೊಳ್ಳೆ 5555 ಓಟಿಂದ ಶಾಸಕನಾಗಿ ಮಾಡಿದ್ದಾರೆ. ನಾನೇನಂತಂದು ಇವತ್ತು ಅನೇಕ ಜನ ಅಣ್ಣಂದಿರಿದ್ದಾರೆ, ಅವ್ರು ಅನೇಕ ಅವ್ರದ್ದಾದಂತ ಸ್ಟೈಲ್ ಅಲ್ಲಿ
ಅಧಿಕಾರ ಮಾಡ್ತಾರೆ. ಆದ್ರೆ ನಾನು ಎಲ್ಲಾ ರೀತಿ ಒಂದು ವಿಭಿನ್ನವಾಗಿ MLA ಆಗ್ಬೇಕಂಬ ನನ್ನ ಬಯಕೆ. ನನ್ಗೆಲ್ಲಾದ್ರೂ ಹೊಸತನ ತೋರಿಸ್ಬೇಕು. ಇವತ್ತು ಕಂಪ್ನಿ ಮತ್ತೆ ಕುರುಗೋಡ್ನಲ್ಲಿ ಒಂದು ಮಾಡಂಗಲ್ಲ, ಎರಡೆರಡು ಮಾಡ್ಬೇಕು. ಅದು ಬಹಳ ಸಮಸ್ಯೆ ನನಗೆ. ಕಂಪ್ನಿ ಉತ್ಸವ ಮಾಡಿ ಅಂದ್ರೆ ಕುರುಗೋಡ್ ಎಲ್ಲಾರು ಬೇಜಾರಾಗ್ಬಿಡ್ತಾರ. MLA ಕಂಪ್ನಿ ಮಾತ್ರ ಉತ್ಸವ ಮಾಡ್ತಾರ, ಕುರುಗೋಡ್ ಉತ್ಸವ ಮಾಡಲ್ಲ ಅಂತ. ಹಂಗಾಗಿ ನಾವು ಮಿನಿಸ್ಟರ್ ಅಧಿಕಾರಿಗಳು ಹೋದಾಗ ಒಂದು ಅಪ್ರೂವಲ್ ಆಗಲ್ಲ, ಎರಡೆರಡು ಅಪ್ರೂವಲ್ ಆಗ್ತಾವ. ಈ ಕಂಪ್ನಿ ಉತ್ಸವ ಮಾಡ್ಬೇಕಾದ್ರೆ ಸುಮಾರು 3 ತಿಂಗಳ ಪ್ರಯತ್ನ. 10 ಜನ ಹೋಗ್ಬೇಕು, 10 ಜನ ಕೆಳಗೆ ಬರ್ಬೇಕು. CM ಹೋಗ್ಬೇಕಾದ್ರೆ ಅಲ್ಲಿ ಅಸೆಂಬ್ಲಿ ನಡಿಬೇಕಾದ್ರೆ ಒಳಗೆ ಯಾರ್ಯಾರು ಚೆಕ್ ಮಾಡೋದು. ಪಕ್ಕೆ ಹೋಗಿ ಒಂದು 5 ನಿಮಿಷ ಕುಂತು ಅವ್ರಿಗೆಲ್ಲ ಎಲ್ಲಾ ರೀತಿ ಸರ್ಕಸ್ ಮಾಡಿ ಕಂಪ್ನಿ ಉತ್ಸವ ಮಾಡ್ಬೇಕಂತ ಇದೀನಿ, ಒಂದು 5 ನಿಮಿಷ ಬರೆಯೋಣ ಅಂತ ಕರ್ಕೊಂಡು ಸೀದಾ CM ಅಂತ ಕರ್ಕೊಂಡು ಹೋಗೋದು. ಹಾಗಾಗಿ ಏನಾದ್ರೂ ಬದಲಾವಣೆ ತೋರಿಸ್ಬೇಕು. ಇವತ್ತು ಮಿನಿ ವಿಧಾನಸೌಧ ಹೊಸ ಇತಿಹಾಸ, 100 ಬೆಡ್ ಹಾಸ್ಪಿಟ್ಲು, 2 ಕಡೆಗೆ ಕಂಪ್ನಿ ಕುರುಗೋಡು ಹೊಸ ಇತಿಹಾಸ. ಅದಾದ್ಮೇಲೆ ಸೋಮಪ್ಪ ಕೆರೆ, ಮನೆಗಳು ಇರ್ಲಿ, ನೀ ಯಾವ ವಿಷಯದ ಕೇಳ್ತೀರಿ ಎಲ್ಲಿ ಕೂಡ ಕಾಂಪ್ರಮೈಸ್ ಆಗಲ್ಲ. ಬಹಳಷ್ಟು ಜನ ನಮ್ಮ ಜಮೀರಣ್ಣ ಅವ್ರು ಹೇಳ್ತಿರ್ತಾರೆ ಬೆಂಗಳೂರಿಗೆ ಬರಲ್ಲ ಅಂತ. ಇಲ್ಲಿ ನಮ್ಮರೆಲ್ಲ ಕಮಿಟ್ಮೆಂಟ್ ಆಗಿಬಿಟ್ಟಿರ್ತಾರೆ ಮದುವೆಗಳಿಗೆ. ಮದುವೆ ಬೀಗರಿದ್ದಾಗ MLA ಬಂದ್ರೆ ಬಹಳ ಖುಷಿ ಇರ್ತಾರ. ಏನ್ ಬೀಗರು ಹೋದ್ಮೇಲೆ ಏನಾರ ಹೋಗ್ಬಿಟ್ರೆ ಏನಪ್ಪ ಇವಾಗ ಬಂದೆ ಬಾ ಅಂದ್ರೆ ಮದುವೆ ಬೀಗರಿದ್ದಾಗ ಹೋಗ್ಬೇಕು. ಆ ಟೈಮಿಂಗ್ ಏನಾಯ್ತಲ್ಲ, ಆ ಟೈಮಿಂಗ್ ಮೇಂಟೈನ್ ಮಾಡೋದು ಅಷ್ಟು ಸುಲಭ ಅಲ್ಲ, ಬಹಳಷ್ಟು ಸಮಸ್ಯೆ. ಆ ಟೈಮ್ಗಳೆಲ್ಲ ನಾವು ಮೇಂಟೈನ್ ಮಾಡಿ ಒಂದೊಂದ್ ದಿನ ನನಗೆ ಆಶ್ಚರ್ಯ ಆಗ್ತೈತಿ, 40 ಮದುವೆ ಅಟೆಂಡ್ ಆಗ್ತಿ. ರೈತರ ವಿಚಾರ ಬಂದ್ರೆ ನನ್ನ ಜೀವನದಾಗ ಎಲ್ಲಿ ಕೂಡ ಕಾಂಪ್ರಮೈಸ್ ಆಗಲ್ಲ. ಯಾಕಂದ್ರೆ ನಾನ್ ಕೂಡ ನೀರ್ ಹರಿಸ್ಬೇಕಂದ್ರೆ ನಮ್ ಗದ್ದೆ ಕೆನಾಲ್ 12 ಕಿಲೋಮೀಟರ್ ದೂರ. ಅಲ್ಲೇನ ನೀರ್ ತಗೊಂಬಂದ್ ನಮ್ ಗದ್ದೆಗೆ ನೀರ್ ಬಿಡ್ಬೇಕಂದ್ರೆ ಒಂದು ನೈಟ್ ಪೂರ್ವ ಕೆನಾಲ್ ಇದ್ರ ಮೇಲೆ ಮಡಿ ಮೇಲೆ ಇರ್ತಿದ್ವಿ. ಅವೆಲ್ಲ ಗೊತ್ತಾದ್ಮೇಲೆ ನಮ್ ರೈತರಿಗೆ ನಾವು ಏನಂತ ನಾವು ತೋರ್ಸ್ಬೇಕಾಗ್ತೈತಿ. ಯಾಕಂದ್ರೆ ಪ್ರತಿ ಹಂತದಲ್ಲಿ ಕೂಡ ಡಿಸೆಂಬರ್ 15ಕ್ಕ ಏನ್ HLC ನೀರ್ ಕಟ್ ಮಾಡ್ಬಿಡ್ತಿದ್ರು. ಇವತ್ತು ಜನವರಿ 20ರವರೆಗೆ ನೀರ್ ಕೊಟ್ಟಿದ್ವಿ. ಅನೇಕ ಜನ ವಿರೋಧ ಪಕ್ಷದವ್ರು ಹೇಳ್ತಾರ ಎಳ್ಳೆ ಬೆಳಿಗ್ಗೆ ನೀರ್ ಕೊಡಲ್ಲ, ಎಳ್ಳೆ ಬೆಳಿಗ್ಗೆ ನೀರ್ ಕೊಟ್ಟಲ್ಲ ಅಂತಂದು. ತಮ್ಮ ಕೈ ಮುಗಿದು ನಾನು ಕೇಳ್ಕೊಂಡಿ, ಇದು ದೇವರ ಆಟ. ಅಂದ್ರೆ ನ್ಯಾಚುರಲ್ ಗೇಟ್ 19ನೇ ಗೇಟ್ ಇದಾಗಿದೆ, ಹಂಗಾಗಿ ನಮ್ಗೆ ನೀರ್ ಕೊಡಕ್ ಆಗಿಲ್ಲ. ತಾವು ಕೂಡ ಯಾರು ಕೂಡ ಅನ್ಯತ ಭಾವಿಸಬಾರ್ದು. ಇವತ್ತು ನಾವೇನ್ ನೀರ್ ಕೊಡುವ ಅಂತ ನಿಟ್ಟಿನಲ್ಲಿ ಇದ್ರೆ ಮುಂದಿನ ವರ್ಷ ಕೂಡ ಇದೇ ರೀತಿ ಸಮಸ್ಯೆ ಆಗ್ತಿತ್ತು. ಇನ್ನು 50 ವರ್ಷಗಳ ಕಾಲ ಯಾವುದೇ ರೀತಿ ಸಮಸ್ಯೆ ಆಗ್ಬಾರ್ದು ಎಂಬ ನಿಟ್ಟಿನಲ್ಲಿ ಇವತ್ತು ಮುಂದೆ ಬರೋಂತ ದಿನಗಳಲ್ಲಿ ನಮ್ಮ ಸರ್ಕಾರ ರೆಡಿ ಇದೆ. ನಾವು ಕೂಡ ಮತ್ತೆ LLC 2 ಸತಿ ನೀರ್ ಕೊಡಂತ ನಿಟ್ಟಿನಲ್ಲಿ ನಾವು ಜಮೀರನ್ನ, ನಾಗೇಂದ್ರನ್ನ ಮತ್ತೆ ಭರತನ್ನ ಎಲ್ಲರೂ ಸೇರಿ ಮುಂದಿನ ದಿನಗಳಲ್ಲಿ ಗೇಟ್ ರೆಡಿ ಮಾಡಿ ನೀರ್ ಕೊಡೋ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತೀವಿ. ಕಂಪ್ನಿಯಲ್ಲಿ MLA ಸಣಾಪುರ ರಸ್ತೆ ಮಾಡ್ಬಿಟ್ಟ, ಏನ್ ಗಂಗಾವತಿ ರಸ್ತೆ ಮಾಡ್ಬಿಟ್ಟ, ಕುರುಗೋಡ್ ರಸ್ತೆ ಮಾಡ್ದ, ದೇವಸಮುದ್ರ ರಸ್ತೆ ಮಾಡ್ದ, ಹೊಸಪೇಟೆ ರಸ್ತೆ ಮಾಡ್ದ, ಏನ್ ಅನೇಕ ಶಾಲಾ ಕಾಲೇಜುಗಳು ಮಾಡ್ದ, ಅನೇಕ ಆಸ್ಪತ್ರೆಗಳು ಮಾಡ್ದ, ಎಲ್ಲಾ ಅಭಿವೃದ್ಧಿ ಮಾಡ್ದ. ಆದ್ರೆ ಕಂಪ್ನಿ ಬಿಡ್ತು ಎಲ್ಲಾ MLAಗಳು ಬರ್ತಾರಪ್ಪ, ರಾಜಕೀಯ ಭಾಷಣ ಮಾಡ್ತಾರ, ಹೋಗ್ತಾರ, ಕಂಪ್ನಿ ಬಿಡ್ಜ್ ಅಂತ ಯಾರು ಮಾಡಲ್ಲ ಅಂತಂದು ಎಲ್ಲಾರು ಮನಸ್ಥಿತಿ ನಮ್ ಕಂಪ್ನಿ ಅವ್ರದಿತ್ತು. ನಾನ್ ಸತೀಶ್ ಅಣ್ಣಂತ 10 ದಿನ ಹೋಗಿದ್ದೆ. 10 ದಿನ ಹೋಗಿ ದಿನ ಬೆಳಿಗ್ಗೆ ಟಿಫನ್ ಮಾಡೋದು, ಮಧ್ಯಾಹ್ನ ಊಟ ಮಾಡೋದು, ಅವ್ರು ಎಲ್ಲಿಗೆ ಹೋಗ್ತಾರ ಅಲ್ಲಿಗೆ ಹೋಗೋದು. 1 ದಿನ ಆಯ್ತು, 2 ದಿನ ಆಯ್ತು, 3 ದಿನ ಆಯ್ತು. 4ನೇ ದಿನ ಸತೀಶ್ ಅಣ್ಣ ಕೇಳಿದ, ಯಾಕ ಬಾಳ ಬರಾಕತಿ, ಏನನ್ ಕೆಲ್ಸದ್ರು ಹೇಳಂತಂದು. ಅಣ್ಣ ಏನಿಲ್ಲ ಸುಮ್ನೆ ಬರಾಕತ್ತೀನಿ ಅಂತಂದ್ರೆ. ಆಮೇಲೆ 5 ದಿನ ಆಯ್ತು, 6 ದಿನ ಆಯ್ತು, 2 ದಿನ ಗ್ಯಾಪ್. ಮತ್ತೆ ಸೋಮವಾರ ಅಟೆಂಡ್ ಆದೆ. ಸೋಮವಾರ, ಮಂಗಳವಾರ, ಬುಧವಾರ ನಿಜವಾಗಿ ಕರೆಕ್ಟ್ ಹೇಳಿ ಏನನ್ ಕೆಲ್ಸದ್ರು ನಾನು ಮಾಡ್ಕೊಡ್ತೀನಿ, ಇಷ್ಟು ನೀನ್ ಕಷ್ಟ ಮಾಡಲ್ಲ ಅಣ್ಣ, ನಾನು ಏನು ಕೇಳಲ್ಲ, ಒಂದ್ ಸಣ್ಣ ಕೆಲ್ಸ ಐತೆ ನಾನು ಮಾಡ್ಕೊಟ್ಬಿಡೋಣ. ಇತಿಹಾಸದಾಗ ಡ್ಯಾಮ್ ಕಟ್ಟಿ 75 ವರ್ಷ ಆಗೈತಿ, ಅದನ್ನ ಬದಲಾವಣೆ ಮಾಡ್ಬೇಕು. ಯಾಕಂದ್ರೆ ಹೊಸ ಇತಿಹಾಸ ನಿರ್ಮಾಣ ಮಾಡ್ಬೇಕು. ಹಂಗಾಗಿ ನನ್ ಒಂದ್ ಕೆಲ್ಸ ಐತಲ್ಲ, ಅದೊಂದು ಮಾಡ್ಕೊಡ್ರಣ ಅಂತಂದೆ. ಏನ್ ಹೇಳಲ್ಲ, ನಾನ್ ಸೀದಾ ಕಾಲ್ ಹಿಡ್ಕೊಂಡು ಅಣ್ಣ ನನ್ ತಲೆ ಮೇಲೆ ಕೈ ಇಕ್ಕು ಮಾಡ್ಕೊಡ್ತೀನಿ ಅಂದ್ರೆ ನಾನು ಹೇಳ್ತಂದೆ. ಅವ್ರು ಅಷ್ಟು ಸುಲಭವಾಗಿ ಮಾತಾಡೋದಲ್ಲ, ಭಾರಿ ಕಷ್ಟ ಮಾತಾಡೋದೇನ, ಅವ್ರು ಬಹಳ ಕಷ್ಟ. ನೀನ್ ಹೇಳು, ನೀವು ಹೂವು ಅಂದ್ರೆ ನಾನು ಹೇಳ್ತಾನೆ, ಇಲ್ಲದ್ರೆ ಹೇಳಲ್ಲ ಅಂದೆ. ಆಯ್ತು ಮಾಡ್ಕೊಡ್ತೀನಿ ಹೇಳಪ್ಪ ಅಂದ್ರು. ಅಣ್ಣ ಎಷ್ಟೋ ಇತಿಹಾಸ ಬಹಳಷ್ಟು ಜನ ಕಂಪ್ನಿಗೆ MLA ಆಗಿ ಹೋಗ್ಬಿಟ್ಟಾರೆ.
ಹಂಗಾಗಿ ನಾನು ಒಂದೇ ಕೇಳ್ತಿ, ನನ್ನ ಕಂಪ್ನಿ ಸೇತುವೆ ನಾನು ಕಳೆದ ಬಾರಿ ಮಾಡ್ಬೇಕಿತ್ತು, ಆದ್ರೆ ವಿರೋಧ ಪಕ್ಷದಲ್ಲಿದ್ದೆ. ಇವತ್ತು ನಮ್ ಸರ್ಕಾರ ಐತಿ, ನಿಮ್ಮ ಹೆಸರು ಶಾಶ್ವತವಾಗಿರ್ತೈತಿ, ನನ್ನ ಹೆಸರು ಶಾಶ್ವತವಾಗಿರ್ತೈತಿ. ಕಂಪ್ನಿ ಸೇತುವೆ ನೀವು ನನಗೆ ಅಪ್ರೂವಲ್ ಮಾಡ್ಕೊಳ್ಳೇಬೇಕಂತ ನಂದ್ರು. ನಿಜವಾಗಿ ಬಹಳಷ್ಟು ಆಶ್ಚರ್ಯ ಆಗ್ತೈತಿ. 120 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ವಾರದಲ್ಲಿ ಅಪ್ರೂವಲ್ ಆಗಿ FT ಕ್ಲಿಯರೆನ್ಸ್ ಮಾಡಿ ಇವತ್ತು ಟೆಂಡರ್ ಕರೆದಿದ್ದಾರೆ. ಇವೆಲ್ಲ ಹೊಸ ಇತಿಹಾಸಗಳು. ಕಂಪ್ನಿ ಮತ್ತೆ ಕುರುಗೋಡು ಕ್ಷೇತ್ರದಲ್ಲಿ ಯಾರೋ ಹಾಸ್ಪಿಟಲ್ ಬಂದು MLA ಆಗಿ ಎಲ್ಲಿರ್ತಾರೆ, ನಾವು ಬಸ್ನಾಗ ಹೋಗ್ಬೇಕು, ಗಾಡಿಗಳು ತಗೊಂಡು ಹೋಗ್ಬೇಕು, ನಾವ್ ಇನ್ನೊಬ್ರು MLA ನೋಡ್ಬೇಕಾಗ್ತೈತಿ ಅಂತ ಅಂತಿದ್ರು. ಕುರುಗೋಡು ಭಾಗದಲ್ಲಿ MLAಗಳು ಆಗ್ತಿದ್ರು, ಬಳ್ಳಾರಿ ಹೋಗ್ಬೇಕಂತ ಒಂದು ಕುರುಗೋಡು ಜನತೆ ಇದ್ರು. ನಾನು ಗೆದ್ಲಿಕ್ ಮುಂಚೆಗೆ ಭಾಷಣದಲ್ಲಿ ನಾನು ಇಲ್ಲಿ ಮನೆ ಮಾಡ್ತಂದ್ರೆ ಎಲ್ಲ MLAಗಳು ಆಗ್ಲಿಕ್ಕಿಂತ ಮುಂಚೆಗೆ ಇಲ್ಲಿ ಬರ್ತಾರ, ಹೇಳ್ತಾರ, ಹೋಗ್ತಾರ ಗೆದ್ದ ಮೇಲೆ ಅಂತ ಅಂತಿದ್ರು. ನನಗೆ ಬಹಳಷ್ಟು ಸೋಮಪ್ಪ, ಕುರುಗೋಡು ದೊಡ್ಡ ಬಸಪ್ಪ, ಮತ್ತೆ ಅದೇ ರೀತಿ ಪೇಟೆ ಬಸವ ದೇವ್ರುಗಳಿಗೆ ನಾನು ಬೇಡ್ಕೊಂತಿದ್ದೆ, ಒಂದು ದೇವ್ರ ಅವಕಾಶ ನನಗೆ ಕೊಡ್ಬೇಕು, ನಾನೇನಂತ ತೋರ್ಸ್ಕೊಂಬಕ. ಮನುಷ್ಯ ದುಡಿಬಹುದು, ಸಾಯ್ಬೋದು, ಗಳಿಸ್ಬೋದು, ಏನಾದ್ರೂ ಮಾಡ್ಬೋದು. ಒಬ್ಬ ವ್ಯಕ್ತಿ ಹುಟ್ಟಿದ ಮೇಲೆ ಏನಾದ್ರೂ ಅಚೀವ್ಮೆಂಟ್ ಮಾಡ್ಬೇಕು. ಈ ನಿಟ್ಟಿನಲ್ಲಿ ನನಗೆ ದೇವ್ರು ಒಂದು ಅವಕಾಶ ಕೊಡ್ಲಂತಂದು, ಯಾಕಂದ್ರೆ ದುಡ್ಡಿಲ್ಲ. ನನ್ B.Pharm ಸಿಕ್ಕಾಗ ನನ್ನ ಹತ್ರ ಇರೋದು ಎಷ್ಟೊಂದು 30,000. ಎಲ್ಲ ರೀತಿ ರೆಡಿ ಮಾಡ್ಕೋಬೇಕು. ಹಂಗಾಗಿ ಬಹಳಷ್ಟು ಕಷ್ಟದ ದಿನಗಳು. ಎಲ್ಲೆಲ್ಲ ಹೋಗ್ಲ ಕಂಪೆಗೆ ಒಂದು ಇತಿಹಾಸ ಇತ್ತು. ಗುಜ್ಜು ನಾಗರಾಜ್ ಬಂದ, ತಗೊಂಡ 3 ಕೋಟಿ ತಗೊಂಡ ಹೋದ. ಆಮೇಲೆ ಹನುಮಕ್ಕ ಬಂದ್ಲು, ಕಾಂಗ್ರೆಸ್ ಟಿಕೆಟ್ ಯಾರೇ ಹೇಳ್ಕೊಳ್ಳಿ, ಇದೊಂದು ಫಿಕ್ಸ್. ಇದು ಹನುಮಕ್ಕ ಬಂದು 2 ಕೋಟಿ ತಗೊಂಡು ಹೋದ್ಲು. ನಾವು ಭಾಷಣದಾಗ ಮಾತಾಡ್ಬೇಕಾದ್ರೆ ಸ್ಟೇಜ್ ಮೇಲೆ, ಸರ್ ನೀವೆಷ್ಟು ತಗೊಂಡಿರ ಅಂತ ಕೇಳೋದು. ನಾನು ಅವತ್ತು ಹೇಳಿದೆ, ನಾನು ನಮ್ಮ ತಂದೆ ತಾಯಿ ನನಗೆ ಉಪವಾಸ ಇದ್ರೆ ಚಿಂತಿಲ್ಲ, ಇಂಥ ಏನು ನೀಚ ರಾಜಕಾರಣ ನನ್ನ ಕೊನೆ ಉಸಿರಿರೋವರೆಗೆ ನಾನು ಯಾವತ್ತು ಕೂಡ ಮಾಡಲ್ಲ ಅಂತಂದು ಪ್ರತಿ ಭಾಷಣದಲ್ಲಿ ಹೇಳ್ತಿದ್ದೆ. ಯಾಕಂದ್ರೆ ನಾವೇನಂತ ತೋರಿಸ್ಬೇಕು. ಹಂಗಾಗಿ ಇಂಥವೆಲ್ಲ ಸಮಸ್ಯೆಗಳು. ನಾನು ಚುನಾವಣೆಗೆ ಬಂದಾಗ ನನ್ನ ಜೊತೆ 4 ಜನ, 4 ಜನ, 5 ಜನ, 10 ಜನ, ಆ 10 ಜನದಾಗ ಇಬ್ಬರಿಗೆ ಪೊಲೀಸರಿಗೆ ಹೇಳಿ ಒದ್ದೊಳಗ ಹಾಕೋದು, ಫೋನ್ ಮಾಡೋದು, ನಿಮ್ ಮಗ ಕಂಪ್ನಿಗೆ ಬಂದ್ರೆ ನಿಮ್ ಬಿಡಲ್ಲ ಅಂತ. ಆ ದೇವ್ರ ಆಶೀರ್ವಾದ, ನಮ್ಮ ಕಂಪ್ನಿ ಮತ್ತೆ ಕುರುಗೋಡು ತಂದೆ ತಾಯಿಗಳ ಆಶೀರ್ವಾದ, ಅಣ್ಣಂದಿರ ಆಶೀರ್ವಾದ, ಇವತ್ತು 2 ಬಾರಿ ಶಾಸಕ ಆಗ್ತಾ ಅವೆಲ್ಲ ಮಾಡಿದ್ರಿ. ಅದೇ ಒಂದೇಗೋಸ್ಕರ ದಿನಕ್ಕೊಂದು 100-150 ಇನ್ನೂರು ಫೋನ್ ಅಟೆಂಡ್ ಮಾಡ್ತೀವಿ. ಅದ್ರಾಗ 2 ಮಿಸ್ ಕಾಲ್ಗಳು ನೈಟ್ 12 ಗಂಟೆ ಅಲ್ಲಿ ಮನೆಗೆ ನಮ್ ಶ್ರೀಮತಿ ಮತ್ತೆ ನಮ್ಮ ಮಕ್ಕಳು ಹೇಳ್ತಿರ್ತಾರೆ, ಬೆಳಗ್ಗೆ ಮಾಡೋದು ಮಕ್ಕ ಮಾಡಪ್ಪ ಅಂತ. ಅವ್ರಿಗೆ ಹರಾಸ್ಮೆಂಟ್, ಅವ್ರ ಜೊತೆ ಮಾತಾಡೋದಿಲ್ಲ. ಊಟ ಮಾಡ್ಬೇಕಾದ್ರೂ ಕೂಡ ನಮ್ ಮನೆಗೆ ಹೆಣ್ಮಕ್ಳು ಹೇಳ್ತಾರ, ನತ್ತಿಗೆ ಇರ್ತೈತಿ ಅಂದ್ರೆ ಊಟ ಮಾಡ್ಬೇಕಾದ್ರೆ ಮಾತಾಡಿದ್ರೆ ನತ್ತಿಗೆ ಇರ್ತೈತಿ ಮಾತಾಡೋದು. ಅಂದ್ರೆ ನಮ್ ಕ್ಷೇತ್ರ, ನಮ್ ತಂದೆ ತಾಯಿಗಳು, ಅಣ್ಣ ತಮ್ಮಂದ್ರು ಯಾಕೆ ಕಷ್ಟದಲ್ಲಿ ಇರ್ತಾರೋ, ಅವ್ರ ಪರಿಸ್ಥಿತಿ ಏನ್ ಇರ್ತಿತ್ತು. ಇವತ್ತು ನಾನು ಫೋನ್ ಮಾಡ್ಲೇಬೇಕು. ಅವ್ರಿಗೆ ಎಷ್ಟೇ ಕಷ್ಟ ಅಲ್ಲ, ನನ್ಗೆ ಬಹಳ ಕಷ್ಟ ಆಗ್ತೈತಿ. ಒಂದು ಫೋನ್ ಮಾಡ್ತಾರ, 10 ಸತ ಮಾಡ್ತಾರ. ಆದ್ರೆ ನಾನ್ ಕೂಡ ಅವ್ರಕಿನ್ನ ಬಂಡ ಅಣ್ಣನ್ ಸತ ಮಾಡ್ಬಿಡ್ತು ನಾನು. ಅಂದ್ರೆ ಯಾಕಂದ್ರೆ ಈ ಋಣ ತೀರ್ಸಕ್ಕಾಗಲ್ಲ, ಈ ಪ್ರೀತಿ ವಿಶ್ವಾಸ ಗಳಿಸಕ್ಕಾಗಲ್ಲ. ಹಂಗಾಗಿ ನಾನು ಹೇಳೋದಿಷ್ಟೇ, ಇವತ್ತು ನಮ್ ಕಂಪ್ನಿ ಮತ್ತೆ ಕುರುಗೋಡು ವಿಧಾನಸಭಾ ಕ್ಷೇತ್ರ ಜನತೆಗೋಸ್ಕರ ನಾನು ಏನ್ ಮಾಡಕ್ ಕೂಡ ಸಿದ್ಧ. ನಾನು ಪ್ರತಿ ಭಾಷಣದಲ್ಲಿ ತಮ್ಗೆ ಹೇಳ್ತಿರ್ತೀನಿ, MLA ಹೇಳ್ದಂಗೆ ಯಾರು MLA ಹೇಳಿದ್ ಯಾವ್ದು ಕೂಡ ನಡೆಯಲ್ಲ. ಕಂಪ್ನಿ ಮತ್ತೆ ಕುರುಗೋಡು ಜನತೆ, ನನ್ನ ತಂದೆ ತಾಯಂದಿರು, ನನ್ನ ಅಣ್ಣಂದಿರು, ನನ್ನ ತಾಯಂದಿರು ಹೇಳಿದ್ದೆ ನಾನು ನಡ್ಸೋದು. ಅವ್ರ ವಿರುದ್ಧವಾಗಿ ನನ್ನ ಜೀವನದಾಗ ಹೋಗಲ್ಲ. ಅಧಿಕಾರ ಯಾರಿಗೆ ಶಾಶ್ವತವಾಗಿರಲ್ಲ. ಇವತ್ತಿಗೆ ನಾನು ತಪ್ಪು ಮಾಡಿನಂದ್ರೆ ನನ್ನ ಎದೆ ಮೇಲೆ ಹೆಂಗಿಡ್ಕೊಂಡು ನನ್ನ ಮನೆಗೆ ಬಂದು ಇದು ತಪ್ಪು ಮಾಡಿಕೆ ನೀನು ಸರಿಪಡಿಸಿ ಅಂತಂದ ಹೇಳಿದ್ರೆ ಅದಕ್ಕೆ ತಲೆಬಾಗಿ ನಾನು ಒಪ್ಕೊಂಬಂತ ಗುಣ ನನ್ನಲ್ಲಿ ಐತಿ. ಬೆಳಗ್ಗೆ ಎದ್ದು ನಾನು ದೇವಸ್ಥಾನ, ನನ್ನ ಗುಡಿಗೆ, ನನ್ನ ಪೂಜಾ ರೂಮಿಗೆ ಹೋದ್ ಕೂಡಲೇ, ದೇವ್ರ ಮನೆಗೆ ಹೋದ್ ಕೂಡಲೇ ನಾನ್ ದೇವ್ರಿಗೆ ಬೇಡ್ಕೊಂಬೋದು ಒಂದೇ, ನನ್ಲೆಸ ಯಾರಿಗೂ ಕೂಡ ನೋವಾಗಬಾರ್ದು, ಯಾರಿಗೂ ಕೂಡ ಕಷ್ಟ ಪಡಬಾರ್ದು. ಅದು ಒಂದ್ ದೇವ್ರು ನನ್ಗೆ ಆಶೀರ್ವಾದ ಮಾಡ್ರಂತದ್ದು. ಯಾಕಂದ್ರೆ ಈ ಪ್ರೆಷರು, ಟೆನ್ಷನ್, ಮತ್ತೊಂದು, ಯಾಕಂದ್ರೆ ಮಾತಿನ ಬರದಲ್ಲಿ ಸಣ್ಣ ಪುಟ್ಟ ಒಂದು ಮಾತಾಡಿ ಬಿಟ್ಟಿರ್ತೀನಿ. ನೈಟ್ ಓದ್ಕೊಳ್ಳೆ ನಿದ್ದೆ ಬರಲ್ಲ. ಷಣ್ಮುಖನಿಗೆ ಬಹಳ ಮಾತಾಡ್ಬಿಟ್ಟಪ್ಪ, ನೈಟ್ ನಿದ್ದೆ ಬರಲ್ಲ. ವಾಸನಿಗೆ ಮಾತಾಡ್ಬಿಟ್ಟೆ ನಿದ್ದೆ ಬರಲ್ಲ. ಅಂದ್ರೆ ಅವ್ರು ಪ್ರೆಷರ್ ಮಾತಾಡ್ಬಿಡ್ತೀನಿ. ಆದ್ರೆ ಅವ್ರಿಗೆ ರಿಟರ್ನ್ ಫೋನ್ ಮಾಡಿ ಮಾತಾಡೋವರೆಗೆ ನನ್ಗೆ ಸಮಾಧಾನ ಇರಲ್ಲ. ಹಂಗಾಗಿದ್ರೆ ನಿಮ್ಮ ಸ್ವಂತ ತಮ್ಮ, ಅಣ್ಣ ತಮ್ಮ ಅಂತ ತಿಳ್ಕಾರಿ, ಮಗ ಅಂತ ತಿಳ್ಕಾರಿ. ನಾನು ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಮಾಡಲ್ಲ, 99% ಯಾವ್ದೇ ತಪ್ಪು ಮಾಡಲ್ಲ. ಹಂಗೇನ್ ತಪ್ಪು ಮಾಡಿದ್ರೆ ನಮ್ ಮಗ ತಪ್ಪು ಮಾಡ್ಯಾನ, ನಮ್ಮ ಅಣ್ಣ ತಮ್ಮ ತಪ್ಪು ಮಾಡ್ಯಾನ, ನಮ್ ಸ್ವಂತ ಹುಡುಗ ತಪ್ಪು ಮಾಡ್ಯಾನ ತಂದು ನಿಮ್ಮ ಪ್ರೀತಿ ವಿಶ್ವಾಸ ಆಶೀರ್ವಾದ ಇರ್ಲಿ. ನಿಮ್ ಋಣ ಅಂತ ನನ್ನ ಜೀವನದಾಗಲ್ಲ, ನಾನು ಕೊನೆ ಉಸಿರಿರೋವರೆಗೆ ತೀರ್ಸಕ್ಕಂತ ಅಸಾಧ್ಯ.
ನನ್ನ ಕುಟುಂಬ, ನನ್ನ ಮಕ್ಕಳಿಗೆ, ನನ್ನ ಹೆಂಡತಿಗೆ, ನಾನು ಸಾಯ್ಬೇಕಾದ್ರೂ ಕೂಡ, ನಾನು ಸತ್ರು ಕೂಡ ನನ್ನ ಹೆಂಡತಿ ನನ್ನ ಮಕ್ಕಳಿಗೆ ಹೇಳಿ ಸಾಯ್ತೀನಿ, ಕಂಪ್ನಿ ಮತ್ತೆ ಕುರುಗೋಡು ಜನತೆ ಯಾವತ್ತು ಬಂದ್ರು ಕೂಡ ಅಟ್ಲೀಸ್ಟ್ ನಿಮ್ ಕೈಯಾಗಿರಂತ ಒಂದು ಟೀ ಅಥವಾ ಒಂದ್ ಸ್ವಲ್ಪ ಊಟ ಆಗ್ಲಿಕ್ಕೆ ಕೊಟ್ಟು ನಿಮ್ ಕೈಲಾದಂತ ಸಹಾಯ ಮಾಡ್ಲೇಬೇಕಂತಂದು ನಾನು ಹೇಳಿ ಸಾಯಂತ ವ್ಯಕ್ತಿ ನನ್ನ ಮನಸ್ಸಾಗ ಐತಿ. ಯಾಕಂದ್ರೆ ಈ ಪ್ರೀತಿ ವಿಶ್ವಾಸ ಯಾವತ್ತೂ ಕೂಡ ತೀರ್ಸಕ್ಕಾಗಲ್ಲ. ಹಂಗಾಗಿ ಕೊನೆ ಉಸಿರಿನವರೆಗೆ ಇಬ್ಬರು ಮಕ್ಕಳಿದಾರ, ಆ ಮಕ್ಕಳು ಕೂಡ ಹೇಳ್ತೀವಿ, ಕಂಪ್ನಿ ಕುರುಗೋಡು ಜನತೆ ಬಂದ್ರೆ ನಿಮ್ಮ ಕೊನೆ ಉಸಿರಿನವರೆಗೆ ನಿಮ್ ಮಕ್ಕಳು ಕೂಡ ನೀವ್ ಹೇಳಿ ಸಾಯ್ಬೇಕು. ಯಾಕಂದ್ರೆ ಈ ಪ್ರೀತಿ ವಿಶ್ವಾಸ ಗೌರವ ಕೊನೆ ಉಸಿರಿನವರೆಗೆ ಮರೆಯಕ್ಕಾಗಲ್ಲ ಅಂತಂದೇಳಿ ನನಗೆ 2 ಬಾರಿ ಆಶೀರ್ವಾದ ಮಾಡಿದಂತ ತಮ್ಮೆಲ್ಲ ಪಾದಗಳಿಗೆ ನಮಸ್ಕರಿಸುತ್ತಾ, ಹಿರಿಯರಿಗೆ ಹೊಂದಿಸುತ್ತಾ, ಅದೇ ರೀತಿ ಎಲ್ಲರಿಗೂ ಹೊಂದಿಸುತ್ತಾ, ನನಗೆ ಈ ಉತ್ಸವನ್ನ ಏನ್ ಕಂಪ್ನಿ ಉತ್ಸವ 12ಕ್ಕೆ ಮಾಡಿದ್ರೆ 16ನೇ ತಾರೀಕು ಕುರುಗೋಡು ಉತ್ಸವ ಮಾಡಕತ್ತೀನಿ. ಇವತ್ತು ಕುರುಗೋಡು ಅನೇಕ ಜನತೆ ಕಂಪ್ನಿಗೆ ಬಂದಿದ್ದಾರೆ. ನೀವು 16ಕ್ಕೆ ಸಂಪೂರ್ಣವಾಗಿ ಇವತ್ತು ಕುರುಗೋಡು ತಾಲೂಕಿನ ಜನತೆ ಏನ್ ಬೆಂಬಲ ಕೊಟ್ಟಾರೆ, ಅದೇ ರೀತಿ ಕಂಪ್ಲಿ ವಿಧಾನಸಭಾ ಕಂಪ್ಲಿ ತಾಲೂಕಿನ ಜನತೆ ಕುರುಗೋಡಿಗೆ ಬಂದು ಕುರುಗೋಡು ಉತ್ಸವ ಕೂಡ ಏನ್ ಸಕ್ಸಸ್ ಮಾಡ್ರಿ ಅಂತ ಹೇಳಿ ಆ ಸೋಮನಾಥ ಪೇಟೆ ಬಸವೇಶ್ವರ ಏನು ನಮ್ಮ ತಾಲೂಕಿನ ಸಮಸ್ತ ದೇವಾನ್ ದೇವತೆಗಳ ಆಶೀರ್ವಾದ ನಮ್ಮ ಕಂಪ್ಲಿ ಕುರುಗೋಡು ಜನತೆ ಮೇಲೆ ಇರ್ಲಿ. ನಮ್ಮ ಕಂಪ್ಲಿ ಕುರುಗೋಡು ಜನತೆ ಆರೋಗ್ಯ, ಐಶ್ವರ್ಯ, ಸಮೃದ್ಧಿ, ಸುಖ, ಶಾಂತಿ, ಇಡೀ ಜೀವನ ಪೂರ್ತಿ ಶಾಂತಿ ಪಡ್ಲಂತ ಆ ದೇವರಲ್ಲಿ ನಾನು ಕೂಡ ನನ್ನ ಕೊನೆ ಉಸಿರವರೆಗೆ ಈ ಜನತೆ ಪ್ರೀತಿ ವಿಶ್ವಾಸ ಅವ್ರ ಮೇಲೆ ಇರ್ಲ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಬಹಳ ಮಾತಾಡ್ನೇನು ಕ್ಷಮೆ ಇರ್ಲ ಅಂತ ಹೇಳಿ, ಅದೇ ರೀತಿ ಇವತ್ತೇನು ಪತ್ರಿಕಾ ಮಾಧ್ಯಮ ಅನೇಕ ಜನ ಹಿರಿಯರು ಬಂದ್ರ ಸಾಹಿತಿಗಳು ಅಂದ್ರೆ ಸ್ಥಳೀಯ ಕಲಾವಿದರಿಗೆ ಇವತ್ತೇನು ಅನೇಕ 38 ಟೀಮ್ಗಳು ಆಡ್ಲಿಕ್ಕೆ ಹೊಸಪೇಟೆಯಿಂದ ಬಳ್ಳಾರಿಯಿಂದ ಬಹಳಷ್ಟು ಜನ ಏನ್ ಒಂದ್ ಟೀಮ್ ಇದು ಮಾಡ್ಕೊಂಡ್ರು. ನಾನು ಎಲ್ಲಿ ಕಾಂಪ್ರಮೈಸ್ ಆಗಿಲ್ಲ. ಯಾಕಂದ್ರೆ ನಮ್ಮ ಬಹಳಷ್ಟು ಜನ ನನಗೆ ಫೋನ್ ಮಾಡ್ತಿದ್ರು, ನಿನ್ನೆ ನೈಟ್ 1-2 ಯಾವ ಮಿಸ್ ಆಗ್ಯಾವ, ನಿನ್ನೆ ನಿದ್ದೆ ಮಾಡಿಲ್ಲ. ಯಾಕಂದ್ರೆ MLA ಭಾರಿ ಬೇಯ್ದು ಹೋಗ್ಬಿಟ್ರಪ್ಪ, ಬಹಳ ಬೇಯ್ದ್ಬಿಟ್ರು. ಅಂದ್ರೆ ಸ್ಥಳೀಯ ಕಲಾವಿದರಿಗೆ ಒಂದ್ 4-5 ಟೀಮು ಕೊಟ್ಟಿಲ್ಲ ಅಂತಂದು ನೈಟ್ 2:30 ಮಲ್ಕಿದ್ದೀನಿ. ಅದೇ ಚಿಂತೆ. ನಾನು ಅದಕ್ಕಲ್ಲಿ ಮಧ್ಯಾಹ್ನ ಹೇಳಿದೆ, 2:30 ಆಗ್ಲಿ ನೀನು 2:30 ಸ್ಟಾರ್ಟ್ ಮಾಡ್ತಾವ, 3 ಗಂಟೆಗೆ ಸ್ಟಾರ್ಟ್ ಮಾಡ್ತಾವ, 40 ಟೀಮ್ಗಳು ಬರ್ತಾವ, 50 ಟೀಮ್ಗಳು ಬರ್ತಾವ, ಅದಾದ್ಮೇಲೆ ಉತ್ಸವ ಆಗ್ಲಿ, ಅಲ್ಲಿವರೆಗೆ ಬೇಡ ಅಂತ ಹೇಳಿದೆ. ಹಂಗಾಗಿ ನಮ್ ತಾಯಂದ್ರು ಬಹಳಷ್ಟು ಖರ್ಚು ಮಾಡಿ, ಯಾಕಂದ್ರೆ ಮಕ್ಕಳು ರೆಡಿ ಮಾಡ್ಕೊಂಡ್ ಬರೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಹಂಗಾಗಿ ರೆಡಿ ಮಾಡಿ ಬಂದಿರ್ತಾರೆ. ಹಂಗಾಗಿ ಸ್ಥಳೀಯರಿಗೆ ಹೆಚ್ಚು ಏನು ಆದ್ಯತೆ ಕೊಟ್ಟಿದ್ವಿ. ಹಂಗಾಗಿ ಎಲ್ಲರಿಗೂ ಕೂಡ ಒಂದು ಆಸೆ ಇತ್ತು, ಪೌರ ಕಾರ್ಮಿಕ ಏನ್ ಇವತ್ತು ಡಿಪಾರ್ಟ್ಮೆಂಟ್ ವೈಸ್ ಎಲ್ಲರಿಗೂ ಕೂಡ ಒಂದು ಸನ್ಮಾನ ಮಾಡ್ಬೇಕಂಬುದು. ಹಂಗಾಗಿ ಎಲ್ಲರಿಗೂ ಕೂಡ ಗಾಬರಿ ಆಗ್ತಾರೆ 2,500 ಜನಕ್ಕೆ ಸನ್ಮಾನ ಮಾಡ್ಬೇಕಂದ್ರೆ. ಹಂಗಾಗಿ ಆ ಸನ್ಮಾನ ಕೂಡ ಮಾಡಿದ್ವಿ. ಹಂಗಾಗಿ ನಿಮ್ ಪ್ರೀತಿ ವಿಶ್ವಾಸ, ನಿಮ್ಮ ಆಶೀರ್ವಾದ ಇರ್ಲ ಅಂತಂದೇಳಿ ನಿಮ್ಮ ಋಣ, ಪ್ರೀತಿ, ವಿಶ್ವಾಸ ಯಾವತ್ತು ನನ್ನ ಕೊನೆ ಉಸಿರಿನವರೆಗೆ ಈ ವೇದಿಕೆ ಮುಖಾಂತರ ಹೇಳ್ತೀನಿ, ಯಾವತ್ತು ಕೂಡ ಮರೆಯಲ್ಲ. ಈ ಋಣ ತೀರ್ಸಕ್ಕಾಗಲ್ಲ ಅಂದು ನಿಮ್ಮ ಆಶೀರ್ವಾದ ಸಂಪೂರ್ಣವಾಗಿ